ಓಕೆ, ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ಮತ್ತು HD ಕುಮಾರಸ್ವಾಮಿ ನಡುವಿನ ಕರಿಯ ಮತ್ತು ಕುಳ್ಳ ಆಟ ನೋಟ ಒಂದು ವಾರ ಆಯಿತು. ಅದಾದ ಬಳಿಕ ಎಲೆಕ್ಷನ್ ಕೂಡ ಮುಗಿಯಿತು. ಕೊನೆಗೂ ಜಮೀರ್ ಮಾತಿಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಎಲೆಕ್ಷನ್ ಎಲ್ಲ ಮುಗಿದ ನಂತರ ಇವತ್ತು ಮಾತಾಡಿದ್ದಾರೆ. ಮಾತಾಡ್ತಾ ಹಳೇ 4 ಫ್ರೆಂಡ್ಸ್ ಇದ್ದಾರಲ್ಲ ಅವರ ಬಗ್ಗೆ ಕೂಡ ಮಾತಾಡ್ತಿದ್ರು. ನಾನು ಅಂಥ ಪದ ಬಳಸಲ್ಲ ಅಂತ ಹೇಳ್ತಾ ಕೆಲವು ಪದಗಳನ್ನು ಕೂಡ ಬಳಸಿದ್ರು. ಏನದು ಬನ್ನಿ ನೋಡೋಣ. ಬಿಜೆಪಿ ಸೇ ಖತರ್ನಾಕ್ ಕಾಲಿಯಾ ಕುಮಾರಸ್ವಾಮಿ ಕರ್ಕೋ ಅನ್ಕೊಂಡು ಇವರಿದ್ರೆ ಕುಳ್ಳ ಅನ್ಕೊಂಡು ಬೊಫೂನ್ಗಳು ಕೊಡ್ತಕ್ಕಂಥ ಹೇಳಿಕೆ ಆಗಬಾರ್ದು. ಶಿವಕುಮಾರ್ ಅವ್ರನ್ನ ಕಳ್ಳ ಅನ್ನೋದ್ರ ಬಗ್ಗೆ ಮಾತಾಡಲಿಲ್ಲ. ಎಲೆಕ್ಷನ್ ಮುಗಿದ್ರೂ ನಿಲ್ಲದ ಮಾತಿನ ಯುದ್ಧ. ಕರಿಯ ಅನ್ನಿಸ್ಕೊಳ್ಳೋದು ನನ್ನ ಸಂಸ್ಕೃತಿ ಅಲ್ಲ. जनता दल को उनको वोट टाइम को जाना मंजूर नहीं, कई के वास्ते जनता दल को जाना मंजूर नहीं तो बीजेपी से खतरनाक कालिया कुमारस्वामी कर को तो वापस घर को वापसी कती. ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅನ್ಕೊಂಡು ಏನು ಇದು ಮಾಡಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋವನ್ನ. ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ, ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ, ಸಂಸ್ಕೃತಿಯನ್ನು ತೋರಿಸಿದೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಅವ್ರು ಹೇಳಿದ್ರಲ್ಲ, ಅವರಿಬ್ಬರು ಭಾಳ ಆತ್ಮೀಯರು. ಆತ್ಮೀಯತೆ ಇದಕ್ಕಲ್ಲ, ರಾಜಕೀಯವಾಗಿದ್ದು. ಹೊರಟ್ಟಿಗೆ ಹೊಡೆಯೋಕೆ ಹೋಗಿದ್ದ ಗಿರಾಕಿ ಆ ತಾಯಿ ಮುಂದೆ ನಿಂತಿದ್ದೇನೆ. ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನು ಕುಮಾರ ಅಂತ ಸಂಬೋಧನೆ ಮಾಡಿದ್ರು. ಆಗ ಅವ್ರನ್ನ ಹೊಡಿಲಿಕ್ಕೆ ಹೋದಂಥ ಗಿರಾಕಿ. ಗರ್ವ ಭಂಗ ಅಂದರೆ ತಪ್ಪೇನು ಸ್ವಾಮಿ? ನನ್ನನ್ನ ನರೇಂದ್ರ ದೇವೇಗೌಡರು ಸಿದ್ದರಾಮಯ್ಯನಿಗೆ ಸೊಕ್ಕು ಮುರಿತೀವಿ ಅಂದ್ರಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ? ಅದು ಬರೆದ್ರ ಚೀಫ್ ಮಿನಿಸ್ಟ್ರಿಗೆ ಸೊಕ್ಕು ಮುರಿತೀವಿ, ಗರ್ವಭಂಗ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಎಷ್ಟು ಮಟ್ಟಿಗೆ? ನನಗೆ ಗೊತ್ತಿಲ್ಲ. ಜಮೀರುವೆ ಕುಮಾರಸ್ವಾಮಿನೂ ಬಹಳ ಕಿನ್ನಾಗಿದ್ದವರು. ಐ ಡೋಂಟ್ ನೋ ಅವರಿಬ್ರು ಈ ಮಧ್ಯೆ ಇರ್ತಕ್ಕಂಥ ಸಂಬಂಧ ನಂಗೆ ಗೊತ್ತಿಲ್ಲ. ನಾಗರಿಕ ಸರ್ಕಾರ ಅಂತ ಕರೀತೀರ. ದೇವೇಗೌಡರು ಗರ್ವಭಂಗ ಮಾಡ್ತಿದ್ದಾರೆ. ಗರ್ವಭಂಗ ಅಂದರೆ ತಪ್ಪೇನಿದೆ? ಏನದು ಇದ್ರ ವರ್ಡ? ಅದು ಗರ್ವಭಂಗ ಅಂತಕ್ಕಂಥದ್ದು, ಸೊಕ್ಕು ಮುರಿತೀನಿ ಅಂತಕ್ಕಂಥದ್ದು ಅದೇನು ಇದ್ರ ವರ್ಡ? ಅದು ಜಮೀರ್ ಅಹಮದ್ ಹೇಳಿರೋದೆಲ್ಲ ಸುಳ್ಳು. ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಅವರು ನನಗೆ ಕೊಟ್ಟಂಥ ಏನು ಒಂದು ಇದು ನೋಡಬೇಕು, ಆಗ ಗೌರವ ಮರ್ಯಾದೆ. ಏನು ಆ ಮರ್ಯಾದೆ ನೀವು ಊಹೆ ಮಾಡೋಕ್ಕಾಗಲ್ಲ. ಚನ್ನಪಟ್ಟಣದಲ್ಲಿ ನಿಖಿಲ್ ಗೆಲುವು ಪಕ್ಕ. ಜನತೆಯ ಆಶೀರ್ವಾದ ಆಗಿದೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಉತ್ತಮ ಒಂದು ರೀತಿಯಲ್ಲಿ ಜನತೆ ಆಶೀರ್ವಾದ. ಈ ಸಂದರ್ಭದಲ್ಲಿ ಮಾತಾಡಬಾರ್ದಾಯಿತು ಅಂದ್ಬಿಟ್ರೆ ಅವರು ಗಳಸೆ ಗಂಟೆಸರು. ಇದರಿಂದ ಕುಮಾರಣ್ಣನೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಡಿಕೆಶಿಗೆ ಕಳ್ಳ ಎಂದಾಗ ಯಾರೂ ಮಾತಾಡಿಲ್ಲ. DK ಶಿವಕುಮಾರ್ ಲೂಟಿಕೋರ ಅಂತ ಅಂದಿದ್ರ ಬಗ್ಗೆ ನೀವು ಚರ್ಚೆ ಮಾಡಲಿಲ್ಲ. 100 ರೂಪಾಯಿ ಎಲ್ಲ ಕೂಲಿಗಿದ್ದ ಅಂತ ಅಂದದ್ದನ್ನ ನೀವು ಚರ್ಚೆ ಮಾಡಲಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಟಿ 50 ಜನ MLAಗಳಿಗೆ 50 ಅದಕ್ಕೆ ಹೊಟ್ಟೆವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ. ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಓಕೆ, ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ. ಯಾರಿಗೆ ಹೇಳಿದ್ರು ಸಿದ್ದರಾಮಯ್ಯ ಈ ಮಾತನ್ನು? ಪ್ರಥಮ ದಿನ ಕಾಂಗ್ರೆಸ್ಗೆ ಅಂತ ಆಯಿತು, 2ನೇ ದಿನ ಇಡಿಗೆ ಅಂತ ಆಯಿತು, 3ನೇ ದಿನ BJPಗೆ ಅಂತ ಆಯಿತು. ಈಗ ಮೂವರೆಗೂ ನನ್ನನ್ನೇನಾದರೂ ಇಡಿ ಟಚ್ ಮಾಡಿದರೆ ನಾನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋದಿಲ್ಲ, ಕೆಳಗಿಳಿಸುವಂಥ ಪ್ರಯತ್ನ ಮಾಡಬೇಡಿ. ಅದು ಯಾರಿಗೆ? ಕಾಂಗ್ರೆಸ್ಗೆ. 2ನೇದೇನು? ಇಡಿಗೆ ಡೈರೆಕ್ಟಾಗಿ ನನ್ನನ್ನು ಮುಟ್ಟಬೇಡಿ. 3ನೇದು BJPಗೆ, ನನ್ನನ್ನು ಮುಟ್ಟಿದರೆ, ಇಂಥ ಪ್ರಯತ್ನಗಳನ್ನು ನೀವು ಇಡಿ ಮೂಲಕ ಮಾಡಿದರೆ ಅಹಿಂದ ಎದ್ದೇಳುತ್ತೆ ಅನ್ನುವಂಥ ಸಂದೇಶ ಆ ಥರ ಅನಿಸ್ತಾ ಇದೆ. ಆಮೇಲೆ 50 ಕೋಟಿ ವಿಚಾರ ಇದೆಯಲ್ಲ, ಅದನ್ನು ಅವರು ಹೇಳ್ತಾರೆ ಈಗಲ್ಲ, ಈ ಹಿಂದೆ ಅಂತ ಪ್ರಯತ್ನಗಳನ್ನು ಮಾಡಿದ್ರು ಅಂತ ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಬನ್ನಿ, ಇಡಿ ಎಂಟ್ರಿ ಆದರೆ ಅಹಿಂದ ಕೂಡ ಎಂಟ್ರಿ ಆಗುತ್ತಾ? ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಸಿದ್ದರಾಮಯ್ಯ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ನನ್ನನ್ನೇನಾದರೂ ಮುಟ್ಟಿದರೆ ಜನ ಬಿಡಲ್ಲ.
ಏನದರ ಅರ್ಥ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಕಡೆ ನೀವು ಬಾಹುಬಲಿ ಸಿನಿಮಾ ನೋಡಿರ್ತೀರಿ, ಅದರಲ್ಲಿ ಪ್ರಭಾಸ್ ಒಂದು ಬಿಲ್ಲಿನಿಂದ ಮೂರು ಬಾಣ ಬಿಡ್ತಾರೆ. ಒಂದು ಬಿಲ್ಲಿನಿಂದ ಮೂರು ಬಾಣ ಬಿಡ್ತಾರೆ. ಸಿದ್ದರಾಮಯ್ಯನವರು ಬಾಹುಬಲಿ ಥರನೇ ಬಿಟ್ಟಿರೋ ಬಾಣ ಒಂದು BJP ಹೈಕಮಾಂಡ್ಗೆ, ಒಂದು EDಗೆ, ಮತ್ತೊಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಯಾಕೆಂತಂದರೆ ED ಏನು ವಿಚಾರಣೆ ನಡೆಸ್ತಾ ಇದೆ, ಇಲ್ಲಿ ತನಕ ಅನೇಕರನ್ನ ವಿಚಾರಣೆ ನಡೆಸಿದ್ದಾರೆ. ಆ ವಿಚಾರಣೆಯಿಂದ ಬಂದಂಥ ಮಾಹಿತಿ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯ ಸರ್ಕಾರದ 2 ಸಚಿವರು ಈ ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಅವರೇ ಇದಕ್ಕೆ ಮೂಲ ಕಾರಣ. ಆ ಮೂಲವನ್ನಿಟ್ಟುಕೊಂಡು ಸಿದ್ದರಾಮಯ್ಯನವರನ್ನು ಟಚ್ ಮಾಡುವ ಅಥವಾ ಅವರಿಗೆ ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡುವ ಪ್ರಯತ್ನಗಳೇನಾದರೂ ಆಗ್ತಾ ಇದೆಯಾ? ಇದರ ಮಾಹಿತಿಯನ್ನು ಅರಿತೇ ಸಿದ್ದರಾಮಯ್ಯ ಹೇಳಿದ್ರ, ನನ್ನನ್ನು ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ಏನದು? ಒಂದು ವೇಳೆ ನೋಟಿಸ್ ಬಂದರೆ, ಒಂದು ವೇಳೆ ಅರೆಸ್ಟ್ ಆದರೆ ಅಹಿಂದ ಇಡೀ ರಾಜ್ಯಾದ್ಯಂತ ಎದ್ದು ನಿಲ್ಲತ್ತಂತೆ. ಇಂಥ ಒಂದು ಮಾಹಿತಿ ಬರ್ತಾ ಇದೆ. ಬನ್ನಿ ಈ ರಿಪೋರ್ಟ್ ನೋಡಿ. ಮೂಡ ಕರ್ಮಕಾಂಡ ಬಗ್ಗೆದಷ್ಟು ಬಯಲು. ಶೀಘ್ರವೇ ಸಿದ್ದರಾಮಯ್ಯಗೂ ಇಡಿ ನೋಟಿಸ್. ಮುಡಾ ಹಗರಣ ಸಂಬಂಧ ಇಡಿ ನಡೆಸ್ತಾ ಇರುವ ತನಿಖೆ ಸಿಎಂ ಆಪ್ತೇಷ್ಟರ ಬುಡಕ್ಕೆ ಬಂದು ನಿಂತಿದೆ. ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ ಶಿವಣ್ಣ, ಮಾಜಿ ಆಯುಕ್ತ ನಟೇಶ್ 2004ರಲ್ಲಿ ಮೈಸೂರು ತಹಶೀಲ್ದಾರ್ ಆಗಿದ್ದ ಮಾಳಿಗೆ ಶಂಕರ್ರನ್ನ ಇಡಿ ವಿಚಾರಣೆಗೆ ಒಳಪಡಿಸಿದೆ. ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯಗೂ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆಯಂತೆ. ಸಿದ್ದು ಸಂಪುಟದ 2 ಸಚಿವರಿಗೂ ತಲೆಬಿಸಿ. ಮೂಡಾ ಸೈಟ್ ಹಂಚಿಕೆ ಹಗರಣ ಈಗ 2 ಸಚಿವರಿಗೂ ಸುತ್ತಿಕೊಳ್ಳುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಇಡಿ ತನಿಖೆ ತೀವ್ರಗೊಂಡಿದೆ. ಈ ಹಿಂದೆ ಮೂಡಾದಲ್ಲಿ ಕೆಲಸ ಮಾಡಿದ್ದ ಅಧಿಕಾರಿಗಳ ವಿಚಾರಣೆ ನಡೆದಿದೆ. ಆಗ ಅಧಿಕಾರಿಗಳು 2 ಸಚಿವರ ಹೆಸರು ಹೇಳಿದ್ದಾರಂತೆ. 50-50 ಅನುಪಾತದಲ್ಲಿ ಸೈಟ್ ಹಂಚಿಕೆ ಮಾಡುತ್ತಿದ್ದಾಗ ಸಿದ್ದು ಸಂಪುಟದ 2 ಸಚಿವರು ಪ್ರಭಾವ ಬೀರಿದ್ದಾರೆ. ಪ್ರಮುಖ ಸಚಿವರಿಂದಲೇ ಅಕ್ರಮ ನಡೆದಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಎನ್ನಲಾಗಿದೆ. ಮೂಡಾ ಮಾಜಿ ಅಧಿಕಾರಿಗಳ ಹೇಳಿಕೆ ಬೆನ್ನತ್ತಿರುವ ಇಡಿ ಈಗ ದಾಖಲೆ ಪರಿಶೀಲನೆ ನಡೆಸ್ತಾ ಇದೆ. ಒಂದು ವೇಳೆ ಅಧಿಕಾರಿಗಳ ಹೇಳಿಕೆಗೆ ಸಂಬಂಧಿಸಿದ ದಾಖಲೆಗಳು ಸಿಕ್ಕಿದರೆ 2 ಸಚಿವರನ್ನ ವಿಚಾರಣೆಗೆ ಕರೆಸಿಕೊಳ್ಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಸಿದ್ದರಾಮಯ್ಯನವರ ಮೊನ್ನೆ ಹೇಳಿಕೆ, ನಾನು ಯಾವುದೇ ತಪ್ಪು ಮಾಡಿಲ್ಲ, ನನ್ನನ್ನು ಸಿಲುಕಿಸುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ, ನನ್ನನ್ನು ಮುಟ್ಟಿದರೆ ಬೈಟಿದೆಯಾ ಒಂದು ಹಾಕ್ಬಿಡಿ, ಒಮ್ಮೆ ಕೇಳಿಸ್ಕೊಂಬಿಡಿ ಮತ್ತೊಮ್ಮೆ. ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ MLAಗೆ ಆಫರ್ ಮಾಡೋದು. 50 ಕೋಟಿ, 50 ಜನ MLAಗಳಿಗೆ 50 ಅಂಕೆ ಅವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ, ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿ. ಓಕೆ, ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ. ಯಾರಿಗೆ ಹೇಳಿದ್ರು ಸಿದ್ದರಾಮಯ್ಯ ಈ ಮಾತನ್ನ? ಪ್ರಥಮ ದಿನ ಕಾಂಗ್ರೆಸ್ಗೆ ಅಂತ ಆಯಿತು, 2ನೇ ದಿನ ಇಡಿಗೆ ಅಂತ ಆಯಿತು, 3ನೇ ದಿನ BJPಗೆ ಅಂತ ಆಯಿತು. ಈಗ ಮೂವರಿಗೂ ನನ್ನನ್ನೇನಾದರೂ ಇಡಿ ಟಚ್ ಮಾಡಿದರೆ ನಾನು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯೋದಿಲ್ಲ, ಕೆಳಗಿಳಿಸುವಂಥ ಪ್ರಯತ್ನ ಮಾಡಬೇಡಿ. ಅದು ಯಾರಿಗೆ? ಕಾಂಗ್ರೆಸ್ಗೆ. 2ನೇದೇನು? ಇಡಿಗೆ ಡೈರೆಕ್ಟಾಗಿ ನನ್ನನ್ನು ಮುಟ್ಟಬೇಡಿ. 3ನೇದು BJPಗೆ, ನನ್ನನ್ನು ಮುಟ್ಟಿದರೆ, ಇಂಥ ಪ್ರಯತ್ನಗಳನ್ನು ನೀವು ಇಡಿ ಮೂಲಕ ಮಾಡಿದರೆ ಅಹಿಂದ ಎದ್ದೇಳತ್ತೆ ಅನ್ನುವಂಥ ಸಂದೇಶ ಆ ಥರ ಅನಿಸ್ತಾ ಇದೆ. ಆಮೇಲೆ 50 ಕೋಟಿ ವಿಚಾರ ಇದೆಯಲ್ಲ, ಅದನ್ನು ಅವರು ಹೇಳ್ತಾರೆ ಈಗಲ್ಲ, ಈ ಹಿಂದೆ ಅಂಥ ಪ್ರಯತ್ನಗಳನ್ನು ಮಾಡಿದ್ರು ಅಂತ ಇವತ್ತು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಬನ್ನಿ, ಇಡಿ ಎಂಟ್ರಿ ಆದರೆ ಅಹಿಂದ ಕೂಡ ಎಂಟ್ರಿ ಆಗತ್ತಾ?